Good morning, dear students. In the last class, we discussed about one part of business, that is industry. ಹಿಂದಿನ ತರಗತಿಯಲ್ಲಿ ನಾವು ಬಿಸ್ನೆಸ್ನ ಒಂದು ಭಾಗ ಅಂದರೆ ಕೈಗಾರಿಕೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ದ ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬಿಸ್ನೆಸ್ ಈಸ್ ಕಾಮರ್ಸ್. ವ್ಯವಹಾರದ ಇನ್ನೊಂದು ಮುಖ್ಯ ಭಾಗ ಯಾವುದಪ್ಪ ಅಂದರೆ ವಾಣಿಜ್ಯ. ನಾನು ಏನು ಹೇಳಿದೆ ನಿಮಗೆ, ವ್ಯವಹಾರ ಅಂದರೆ ಎರಡು ರೆಕ್ಕೆ ಅಂತ ಹೇಳಿದೆ. ಒನ್ ಈಸ್ ಇಂಡಸ್ಟ್ರಿ, ಅನದರ್ ಒನ್ ಈಸ್ ಕಾಮರ್ಸ್. ಒಂದು ಕೈಗಾರಿಕೆ, ಇನ್ನೊಂದು ವಾಣಿಜ್ಯ. ಸೊ ಕೈಗಾರಿಕೆ ಅಂದರೆ ಅದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡಕ್ಷನ್ ಮಾಡುತ್ತೆ. ಸೊ ಕಾಮರ್ಸ್ ಆ ಪ್ರೊಡಕ್ಷನ್ ಆದಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಸೊ ಇಂಡಸ್ಟ್ರಿ ವಿಲ್ ಪ್ರೊಡ್ಯೂಸ್ ಗೂಡ್ಸ್, ದ ಕಾಮರ್ಸ್ ವಿಲ್ ಡಿಸ್ಟ್ರಿಬ್ಯೂಟ್ ದ ಗೂಡ್ಸ್. ಹಾಗಾದರೆ ಕಾಮರ್ಸ್ ಅಂದರೆ ಏನು, ವಾಣಿಜ್ಯ ಅಂದರೆ ಏನಪ್ಪ ಅಂದರೆ ಕಾಮರ್ಸ್ ಈಸ್ ದಟ್ ಪಾರ್ಟ್ ಆಫ್ ಬಿಸ್ನೆಸ್. ಕಾಮರ್ಸ್ ಈಸ್ ದಟ್ ಪಾರ್ಟ್ ಆಫ್ ಬಿಸ್ನೆಸ್ ವಿಚ್ ಈಸ್ ಕನ್ಸರ್ನ್ ವಿತ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವಾಣಿಜ್ಯ ಎನ್ನುವುದು ವ್ಯವಹಾರದ ಒಂದು ಭಾಗವಾಗಿದ್ದು ಅದು ಸರಕು ಮತ್ತು ಸೇವೆಗಳನ್ನು ವಿತರಣೆ ಮಾಡುತ್ತದೆ ಅಥವಾ ಸರಬರಾಜು ಮಾಡುತ್ತದೆ ಅಥವಾ ಮಾರಾಟ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ವಾಣಿಜ್ಯವು ವ್ಯವಹಾರದ ಒಂದು ಭಾಗವಾಗಿದ್ದು ಅದು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದಕ್ಕೆ ಸಂಬಂಧಿಸಿದೆ. ಏನು ಕೈಗಾರಿಕೆ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ, ಆ ಉತ್ಪಾದನೆ ಆದಂಥ ಗೂಡ್ಸ್ಗಳನ್ನು, ಸರಕುಗಳನ್ನು ಗ್ರಾಹಕರಿಗೆ ತಲುಪಿಸೋ ಕೆಲಸ ಯಾವ್ದು ಮಾಡ್ತಾರಪ್ಪ ಅಂದರೆ ಕಾಮರ್ಸ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಸ್ಟೂಡೆಂಟ್ಸ್, ಕಾಮರ್ಸ್ ದೊಡ್ಡದೋ ಬಿಸ್ನೆಸ್ ದೊಡ್ಡದೋ ನೀವು ಅರ್ಥ ಮಾಡ್ಕೋಬೇಕು. ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿ ಅರ್ಥ ಮಾಡ್ಕೋಬೇಕು. ವ್ಯವಹಾರ ಅನ್ನೋದು ಬಿಸ್ನೆಸ್ ಈಸ್ ಬಿಗರ್ ದ್ಯಾನ್ ಕಾಮರ್ಸ್. ಸೊ ಬಿಸ್ನೆಸ್ ಇಸ್ ದ ಫಾದರ್ ಆಫ್ ಕಾಮರ್ಸ್ ವಿ ಕ್ಯಾನ್ ಸೇ. ನೋಡಿ, ಬಿಸ್ನೆಸ್ ಇಲ್ಲದೆ ಕಾಮರ್ಸ್ ಇಲ್ಲ. ನೀವೆಲ್ಲ ಕಾಮರ್ಸ್ ದೊಡ್ಡದು ಅಂದ್ಕೊಂಡಿರ್ಬೋದು, ಅಲ್ಲ. ಕಾಮರ್ಸ್ ಅನ್ನೋದು ಬಿಸ್ನೆಸ್ನ ಒಂದು ಭಾಗ, ವಾಣಿಜ್ಯ ಎನ್ನುವುದು ವ್ಯವಹಾರದ ಒಂದು ಭಾಗ. ಹಾಗಾಗಿ ವ್ಯವಹಾರ ಅನ್ನುವುದು ಕೈಗಾರಿಕೆ ಮತ್ತು ವಾಣಿಜ್ಯ ಎರಡಕ್ಕಿಂತ ದೊಡ್ಡ ಒಂದು ಕಾನ್ಸೆಪ್ಟ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ವಾಣಿಜ್ಯ ಅಂದರೆ ನಿಮಗೆಲ್ಲ ಅರ್ಥ ಆಗಿದೆ ಆಲ್ರೆಡಿ. ವಾಣಿಜ್ಯ ಅಂದರೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದು. ಕಾಮರ್ಸ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಎಕ್ಸಾಕ್ಟ್ ನಿಮಗೆ ಪಿಕ್ಚರ್ ಗೊತ್ತಾಗ್ಬಿಟ್ಟಿದೆ. ಬಿಸ್ನೆಸ್ ಅಂದರೆ ಬಿಸ್ನೆಸ್ ಮೀನ್ಸ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಪ್ರೊಡಕ್ಷನ್, ಇಂಡಸ್ಟ್ರಿ ಪ್ರೊಡಕ್ಷನ್ ಮಾಡುತ್ತೆ, ಕಾಮರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಬಿಸ್ನೆಸ್ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಅರ್ನ್ ಪ್ರಾಫಿಟ್. ಎಸ್, ಲೆಟ್ ಅಸ್ ಡಿಸ್ಕಸ್ ಕಾಮರ್ಸ್ in brief. Commerce is divided into two types. Commerce is divided into two types, or we can say commerce involves two activities. One is trade, another one is auxiliaries to trade. Trade, auxiliaries to trade. ವ್ಯಾಪಾರ ಪೂರಕಗಳು. ವ್ಯಾಪಾರ ಪೂರಕಗಳು. ಸೊ ವಾಟ್ ಈಸ್ ಟ್ರೇಡ್? ಟ್ರೇಡ್ ಅಂದರೆ ಸಾಮಾನ್ಯ ನಿಮಗೆ ಗೊತ್ತಿರುತ್ತೆ. ಟ್ರೇಡ್ ಅಂದರೆ ವ್ಯಾಪಾರ, ಎಲ್ಲರೂ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಅಂದರೆ ಏನು? ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. 100% ರೈಟ್. ಟ್ರೇಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವ್ಯಾಪಾರ ಅಂದರೆ ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡುವುದು. ಟ್ರೇಡ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕಾಮರ್ಸ್. ವ್ಯಾಪಾರ ಅನ್ನುವುದು ವಾಣಿಜ್ಯದ ಒಂದು ಪ್ರಮುಖ ಅಂಗವಾಗಿದೆ. ಟ್ರೇಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವ್ಯಾಪಾರ ಅಂದರೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದು ಅಥವಾ ಸರಕು ಮತ್ತು ಸೇವೆಗಳ ವಿನಿಮಯ, ಮಾರಾಟ ಅಂತ ನಾವು ಹೇಳ್ಬೋದು. ವ್ಯಾಪಾರ ಅನ್ನೋದೊಂದು ವಾಣಿಜ್ಯದ ಒಂದು ಪ್ರಮುಖ ಭಾಗ ಆಗಿದೆ. ಸೊ ಈ ವ್ಯಾಪಾರನ ನಾವಿಗೆ ಟ್ರೇಡನ್ನು ನಾವು ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಒನ್ ಈಸ್ ಇಂಟರ್ನಲ್ ಟ್ರೇಡ್, ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಅಂದರೆ ಆಂತರಿಕ ವ್ಯಾಪಾರ, ಎಕ್ಸ್ಟರ್ನಲ್ ಅಂದರೆ ಬಾಹ್ಯ ವ್ಯಾಪಾರ ಅಂತ ನಾವು ಹೇಳ್ತೀವಿ. ವ್ಯಾಪಾರ ಅಂದರೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡೋದು. 100% ರೈಟ್. ಈ ಸರಕು ಮತ್ತು ಸೇವೆಗಳನ್ನು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ವಿ ವಿಲ್ ಡೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ವೇರಿಯಸ್ ಫಾರ್ಮ್ಸ್. Some people will sell and buy goods and services within a state or within a country, or some people will do across the world. Is there any difference between selling outside and selling inside, or selling within the country and outside the country? Yes, 100% right. Based on that, we have divided trade into two types. That based on selling, we divided trade into two types. One is internal trade, another one is external trade. ನಾವು ವಸ್ತುಗಳನ್ನು ಎಲ್ಲಿ ಮಾರಾಟ ಮಾಡ್ತೀವಿ ಅಥವಾ ನಾವು ಎಲ್ಲಿ ವ್ಯಾಪಾರ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ವ್ಯಾಪಾರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದ್ದೀವಿ. ಒಂದು ಆಂತರಿಕ ವ್ಯಾಪಾರ, ಇನ್ನೊಂದು ಬಾಹ್ಯ ವ್ಯಾಪಾರ. ಡಿ ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ದ ಮೀನಿಂಗ್ ಇಸ್ ವೆರಿ ಸಿಂಪಲ್. ಇಂಟರ್ನಲ್ ಟ್ರೇಡ್ ಮೀನ್ಸ್ ಡೂಯಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್, ಆರ್ ವಿ ಕ್ಯಾನ್ ಸೇ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ within the geographical boundary of a country. Buying and selling of goods and services within the geographical boundary of a country is called as internal trade. ಒಂದು ದೇಶದ ಭೌಗೋಳಿಕ ವಿಸ್ತೀರ್ಣದ ಒಳಗಡೆ ಅಥವಾ ಭೌಗೋಳಿಕ ವ್ಯಾಪ್ತಿಯ ಒಳಗಡೆ ನಾವು ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ಮಾಡಿದ್ರೆ ಅದು ಆಂತರಿಕ ವ್ಯಾಪಾರ. ಈಗ ನಮ್ಮ ದೇಶ ಭಾರತದಲ್ಲೇ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಥವಾ ಗುಜರಾತಿಂದ ನಾವು ಪಶ್ಚಿಮ ಬಂಗಾಳದವರೆಗೂ ನಾವು ಎಲ್ಲೇ ಸರಕು ಮತ್ತು ಸೇವೆಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡಿದ್ರೆ ನಮ್ಮ ದೇಶದ ಒಳಗಡೆ ಎಲ್ಲೇ ವ್ಯಾಪಾರ ಮಾಡಿದ್ರು ಕೂಡ ಅದಕ್ಕೆ ನಾವೇನು ಕರಿತೀವಿ, ಆಂತರಿಕ ವ್ಯಾಪಾರ. ಇಫ್ ಯು ಡೂ ಬಿಸ್ನೆಸ್ ಬಿಟ್ವೀನ್ ಕಾಶ್ಮೀರ್ ಅಂಡ್ ಕನ್ಯಾಕುಮಾರಿ ಆರ್ ಫ್ರಮ್ ಗುಜರಾತ್ ಟು ವೆಸ್ಟ್ ಬೆಂಗಾಲ್, ಇಟ್ ಈಸ್ ಟರ್ಮ್ಡ್ ಆಸ್ internal trade, which means we have to do business activities within one country.
That is called as internal trade. The opposite is external, which means doing business activities, or we can say buying and selling of goods and services outside the geographical boundary of a country, or we can say buying and selling of goods and services between two or more nations or two or more countries is called as external trade. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳ ನಡುವೆ ಸರಕು ಮತ್ತು ಸೇವೆಗಳ ವಿನಿಮಯ ನಡೆದರೆ ನಾವು ಅದಕ್ಕೆ ಬಾಹ್ಯ ವ್ಯಾಪಾರ ಅಂತೀವಿ. ಅಥವಾ ಒಂದು ದೇಶಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ನಾವು ವ್ಯಾಪಾರವನ್ನು ಮಾಡಿದ್ರೆ ಅದಕ್ಕೆ ನಾವು ಬಾಹ್ಯ ವ್ಯಾಪಾರ ಅಂತ ನಾವು ಕರಿತೀವಿ. ಓಕೆನಾ? ಇವತ್ತು ಎಷ್ಟು ಆಂತರಿಕ ವ್ಯಾಪಾರ ನಡೀತಾ ಇದೆ ಅದಕ್ಕಿಂತ ಹೆಚ್ಚು ಎಕ್ಸ್ಟರ್ನಲ್ ಟ್ರೇಡ್ ನಡೀತಾ ಇದೆ. ನಿಮಗೆ ಸಿಲೆಬಸ್ ಬರ್ತಾ ಹೋದಂಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಿಮಗೊಂದು ಚಾಪ್ಟರ್ ಇದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ವ್ಯವಹಾರ ಅಂತ ಒಂದು ಚಾಪ್ಟರ್ ಇದೆ. ಅಲ್ಲಿ ನಿಮಗೆ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ, ಬಾಹ್ಯ ವ್ಯಾಪಾರದ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇಂಟರ್ನಲ್ ಅಂದರೆ ನಮ್ಮ ದೇಶದ ವ್ಯಾಪ್ತಿ ಒಳಗಡೆ ವ್ಯವಹಾರ ಮಾಡೋದು ಇಂಟರ್ನಲ್ ಟ್ರೇಡ್, ಆಂತರಿಕ ವ್ಯಾಪಾರ. ನಮ್ಮ ದೇಶ ಬಿಟ್ಟು ಹೊರಗಡೆ, ಈಗ ಇಂಡಿಯಾ ನಮ್ಮದು ಬೆಂಗಳೂರಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ವಸ್ತುಗಳನ್ನು ಶ್ರೀಲಂಕಾಗೆ, ಕೊಲಂಬೋಗೆ ಮಾರಾಟ ಮಾಡ್ತಾ ಇದ್ದೀವಿ. ಕೊಲಂಬೋ ಅನ್ನೋದು ಬೇರೆ ದೇಶದ ಒಂದು ಇಸ್ ಎ ನೇಮ್ ಆಫ್ ಎ ಪ್ಲೇಸ್, ಒಂದು ಸಿಟಿ. ಅಲ್ಲಿಗೆ ನಾವು ವ್ಯಾಪಾರ ಮಾಡಿದ್ರೆ ಅದು ಎಕ್ಸ್ಟರ್ನಲ್ ಟ್ರೇಡ್. ನಾವು ಬೆಂಗಳೂರಿಂದ ಡೆಲ್ಲಿಗೆ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಅದು ಇಂಟರ್ನಲ್ ಟ್ರೇಡ್. ನಾವು ಬೆಂಗಳೂರಿಂದ ಢಾಕಾಗೋ ಅಥವಾ ಕಠ್ಮಂಡುಗೋ ಅಥವಾ ಚೀನಾದ ಯಾವುದೋ ಒಂದು ಸ್ಟೇಟ್ಗೂ ನಾವು ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಟ್ರೇಡ್ ಅಂತ ನಾವು ಕರಿತೀವಿ. ಓಕೆನಾ? ನೆಕ್ಸ್ಟ್, ಇಂಟರ್ನಲ್ ಟ್ರೇಡಲ್ಲಿ ಮತ್ತೆ ಹೇಗೆ ನಾವು ಎರಡು ಭಾಗ ಮಾಡಿದ್ದೀವಿ. ಇಂಟರ್ನಲ್ ಟ್ರೇಡ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಹೋಲ್ಸೇಲ್ ಟ್ರೇಡ್, another one is retail trade. ಒಂದು ಸಗಟು ವ್ಯಾಪಾರ, ಇನ್ನೊಂದು ಚಿಲ್ಲರ್ ವ್ಯಾಪಾರ. ವಾಟ್ ಇಸ್ ಹೋಲ್ಸೇಲ್ ಟ್ರೇಡ್? ಹೋಲ್ಸೇಲ್ ಟ್ರೇಡ್ ಅಂದರೆ ನಿಮಗೆ ಗೊತ್ತೇ ಇದೆ. ಹೋಲ್ಸೇಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಲಾರ್ಜರ್ ಕ್ವಾಂಟಿಟೀಸ್. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಲಾರ್ಜರ್ ಕ್ವಾಂಟಿಟೀಸ್ ಈಸ್ ಟರ್ಮ್ಡ್ ಆಸ್ ಹೋಲ್ಸೇಲ್ ಟ್ರೇಡ್. ಸಗಟು ವ್ಯಾಪಾರ ಅಂದರೆ ವಸ್ತುಗಳನ್ನು, ಸರಕುಗಳು ಮತ್ತು ವಸ್ತುಗಳನ್ನು ಅಧಿಕ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ಳುವುದು ಮತ್ತು ಮಾರಾಟ ಮಾಡೋದಕ್ಕೆ ನಾವು ಸಗಟು ವ್ಯಾಪಾರ ಅಂತ ಕರಿತೀವಿ. ಈಗ ನೀವು ನೋಡಿರ್ಬೋದು, ಹೋಲ್ಸೇಲ್ ಟ್ರೇಡರ್ ಅಂದರೆ ಸಾಮಾನ್ಯವಾಗಿ ಅವರು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಗೊಬರ್ತಾರೆ, ಲಾರ್ಜ್ ಕ್ವಾಂಟಿಟಿಲಿ. ಸೇ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಏನು ಮಾಡ್ತಾರೆ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಲಾರ್ಜ್ ಕ್ವಾಂಟಿಟಿಲಿ ಪರ್ಚೇಸ್ ಮಾಡಿ ಉಳಿದಂಥ ರೀಟೇಲರ್ಗಳಿಗೆ ಮಾರಾಟ ಮಾಡ್ತಾರೆ. ಸರಿ, ನಾವು ಕೆಲವು ಸಲ ಡೈರೆಕ್ಟಾಗಿ ಕಸ್ಟಮರ್ಗೂ ಮಾರಾಟ ಮಾಡ್ತಾರೆ, ಸಾಮಾನ್ಯವಾಗಿ ರೀಟೇಲರ್ಗಳಿಗೆ ಅವರು ಮಾರಾಟ ಮಾಡ್ತಾರೆ. ಹೋಲ್ಸೇಲ್ ಅಂದರೆ ಸರಕು ಮತ್ತು ಸೇವೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮತ್ತು ಮಾರಾಟ ಮಾಡೋದಕ್ಕೆ ನಾವು ಹೋಲ್ಸೇಲ್ ಟ್ರೇಡ್ ಅಂತ ಕರಿತೀವಿ. ಇನ್ನೊಂದು ರಿಟೇಲ್ ಟ್ರೇಡ್. ರಿಟೇಲ್ ಟ್ರೇಡ್ ಮೀನ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಸ್ಮಾಲರ್ ಕ್ವಾಂಟಿಟೀಸ್ ಅಂಡ್ ಸೆಲ್ಲಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ಫೈನಲ್ ಕನ್ಸಂಪ್ಷನ್. ಸರಕು ಮತ್ತು ಸೇವೆಗಳನ್ನು ಚಿಕ್ಕ ಪ್ರಮಾಣದಲ್ಲಿ ಕೊಳ್ಳುವುದು ಮತ್ತು ಮಾರುವುದಕ್ಕೆ ನಾವು ಚಿಲ್ಲರೆ ವ್ಯಾಪಾರ ಅಂತ. ಈಗ ನಿಮ್ಮೂರಲ್ಲಿ ಒಂದು ಚಿಲ್ಲರೆ ಅಂಗಡಿ ಇರುತ್ತೆ, ಚಿಲ್ಲರೆ ಅಂಗಡಿ ಅವರು ನೋಡಿ 100 ಗ್ರಾಮ್ ಸಕ್ಕರೆ ಕೊಡಿ ಅಂದರೂ ಕೊಡ್ತಾರೆ, 1 kg ಸಕ್ಕರೆ ಕೊಡಿ ಅಂದರೂ ಕೊಡ್ತಾರೆ, ಅಥವಾ ಕೆಲವು ಸಲ ಒಂದು ಮೂಟೆ ಕೊಡಿ ಅಂದರೂ ಕೊಡ್ಬೋದು. ಆದರೆ ಹೋಲ್ಸೇಲ್ ಬಿಸ್ನೆಸ್ಸಿಗೆ ಬಂದಾಗ ನಾವು ಅಲ್ಲಿ 100 ಗ್ರಾಮ್ 50 ಗ್ರಾಮ್ ಅಥವಾ 200 ಗ್ರಾಮ್ ಅರ್ಧ kg ಈ ಥರ ವ್ಯವಹಾರ ಅಲ್ಲೂ ಇರುತ್ತೆ, ಬಟ್ ಕಡಿಮೆ. ಸಾಮಾನ್ಯವಾಗಿ ಹೋಲ್ಸೇಲ್ ಅಂದ ತಕ್ಷಣ ಅಲ್ಲಿ ಮೂಟೆಗಟ್ಟಲೆ ವ್ಯಾಪಾರ, ಅಲ್ಲಿ ಟನ್ ಗಟ್ಟಲೆ ಕ್ವಿಂಟಲ್ ಗಟ್ಟಲೆ ವ್ಯಾಪಾರ ಇರುತ್ತೆ. ಅದೇ ರಿಟೇಲ್ ಬಿಸ್ನೆಸ್ಸಿಗೆ ಬಂದರೆ, ರಿಟೇಲ್ ಟ್ರೇಡಿಗೆ ಬಂದರೆ ನಾವು ಅಲ್ಲಿ ಪ್ರಮಾಣ ಕಡಿಮೆ. ಮತ್ತು ಇವು ಡೈರೆಕ್ಟಾಗಿ ಸೇಲ್ ಮಾಡೋದು ಫೈನಲ್ ಕನ್ಸಂಪ್ಷನ್ ಅಂತ ನಾನು ಹೇಳಿದೆ, ಅಂತಿಮ ಅನುಭೋಗಿ. ನೋಡಿ, ಕನ್ಸಂಪ್ಷನ್ ಅಂದರೆ ವಸ್ತುನ ನಾವು ಅನುಭವಿಸೋದು. ಇಲ್ಲಿ ಕಸ್ಟಮರ್ ಮತ್ತು ಕನ್ಸ್ಯೂಮರ್ ಇರೋ ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಕಸ್ಟಮರ್ ಮತ್ತು ಕನ್ಸ್ಯೂಮರ್ ಇಬ್ಬರು ಒಬ್ಬರೇನಾ ಸರ್ ಅಥವಾ ಬೇರೆ ಬೇರೆ ಇದೆಯಾ? ನೋಡಿ, ಕಸ್ಟಮರ್ ಅಂದರೆ ಇಸ್ ಎ ಪರ್ಸನ್ ಹೂ ಪರ್ಚೇಸ್ ದ ಪ್ರಾಡಕ್ಟ್. ಯಾರು ವಸ್ತುನ ಪರ್ಚೇಸ್ ಮಾಡ್ತಾನೆ, ಕೊಂಡ್ಕೊಳ್ತಾನೆ, ಅವನು ಗ್ರಾಹಕ ಆಗ್ತಾನೆ, ಅವನು ಕಸ್ಟಮರ್. ಕನ್ಸ್ಯೂಮರ್ ಅಂದರೆ ಅನುಭೋಗಿ ಅಂದರೆ ಎ ಪರ್ಸನ್ ಹೂ ಕನ್ಸ್ಯೂಮ್ಸ್ ದ ಪ್ರಾಡಕ್ಟ್. ಅದನ್ನು ಯಾರು ವಸ್ತುನ ಬಳಕೆ ಮಾಡ್ಕೋತಾನೆ, ಯಾರು ಅದನ್ನು ಯೂಸ್ ಮಾಡ್ಕೋತಾನೆ, ಅವನು ನಾವು ಕನ್ಸ್ಯೂಮರ್ ಅಂತೀವಿ. ನಿಮ್ಮಪ್ಪ 1 kg ಆಪಲ್ ತಂದಿದ್ದಾರೆ ಎಲ್ಲಿಂದ, ಸಿಟಿಯಿಂದ. ನಿಮ್ಮಪ್ಪ ಅಲ್ಲಿ ಕಸ್ಟಮರ್ ಆಗಿದ್ರು. ಆ ತಂದಂಥ ಆಪಲ್ನ ನೀವು ತಿಂದ್ರಿ ಮನೆಯಲ್ಲಿ, ನೀವು ಅದನ್ನು ಕನ್ಸ್ಯೂಮ್ ಮಾಡಿದ್ರಿ, ನೀವು ಕನ್ಸ್ಯೂಮರ್ ಆಗ್ತೀರಾ, ನಿಮ್ಮ ಫಾದರ್ ಕಸ್ಟಮರ್ ಆಗ್ತಾರೆ. ನಿಮ್ಮ ಅಪ್ಪನೇ ತಂದು ಅವರೇ ತಿಂದರೆ ಈಸ್ ದ ಕಸ್ಟಮರ್ ಆ್ಯಂಡ್ ಯು ಆಲ್ಸೋ ದ ಕನ್ಸ್ಯೂಮರ್. ಹಾಗಾಗಿ ಕಸ್ಟಮರೇ ಬೇರೆ, ಕನ್ಸ್ಯೂಮರೇ ಬೇರೆ, ನೀವು ಅರ್ಥ ಮಾಡ್ಕೋಬೇಕು. ಸೊ ರಿಟೇಲ್ ಅಂದರೆ ಚಿಕ್ಕ ಪ್ರಮಾಣದಲ್ಲಿ ವ್ಯವಹಾರ ಮಾಡೋದು, ಹೋಲ್ಸೇಲ್ ಅಂದರೆ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡೋದು. ಓಕೆನಾ? ಸಾಮಾನ್ಯವಾಗಿ ಹೋಲ್ಸೇಲರ್ ರಿಟೇಲರ್ಗೆ ಮಾಡ್ತಾನೆ, ಕಸ್ಟಮರ್ಗೂ ಕೂಡ ಮಾಡ್ತಾನೆ. ಆದರೆ ರಿಟೇಲರ್ ಆದವನು ನೇರವಾಗಿ ಅವನು ಕಸ್ಟಮರ್ಸ್ಗೆ ವಸ್ತುಗಳನ್ನು ಮಾರಾಟ ಮಾಡ್ತಾನೆ. ಸರಿನಾ? ಅರ್ಥ ಮಾಡ್ಕೊಳ್ಳಿ. ಇಂಟರ್ನಲ್ ಟ್ರೇಡಲ್ಲಿ 2 ಭಾಗ ಇದೆ, ಒಂದು ಹೋಲ್ಸೇಲ್ ಮತ್ತು ಇನ್ನೊಂದು ರಿಟೇಲ್. ನೆಕ್ಸ್ಟ್ ಇಟ್ ಇಸ್ ಮೂವ್ ಆನ್ ಟು ಎಕ್ಸ್ಟರ್ನಲ್ ಟ್ರೇಡ್. ನಾನು ನಿಮ್ಗೆ ಹೇಳಿದೆ, ಎಕ್ಸ್ಟರ್ನಲ್ ಅಂದರೆ ನಮ್ಮ ದೇಶದ ಭೌಗೋಳಿಕ ವ್ಯಾಪ್ತಿಯಿಂದ ಹೊರಗಡೆ ವ್ಯವಹಾರ ಮಾಡೋದು, ಅಥವಾ 2 ದೇಶಗಳ ಹೆಚ್ಚು ದೇಶಗಳಲ್ಲಿ ವ್ಯವಹಾರ ಮಾಡೋದು ಎಕ್ಸ್ಟರ್ನಲ್ ಟ್ರೇಡ್. ಈಗೇನು ಎಕ್ಸ್ಟರ್ನಲ್ ಟ್ರೇಡ್ನ ವಿ ಹ್ಯಾವ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒನ್ ಈಸ್ ಎಕ್ಸ್ಪೋರ್ಟ್, ಇಂಪೋರ್ಟ್, ಎಂಟರ್ಪೋರ್ಟ್. ಎಕ್ಸ್ಪೋರ್ಟ್, ಇಂಪೋರ್ಟ್, ಎಂಟರ್ಪೋರ್ಟ್. ಎಕ್ಸ್ಪೋರ್ಟ್ ಅಂದರೆ ರಫ್ತು ಅಂತೀವಿ ನಾವು, ಇಂಪೋರ್ಟ್ ಅಂದರೆ ಆಮದು ಅಂತೀವಿ, ಎಂಟರ್ಪೋರ್ಟ್ ಅಂದರೆ ಪುನರ್ರಫ್ತು ಅಂತೀವಿ ನಾವು, ಪುನರ್ರಫ್ತು. ಎಕ್ಸ್ಪೋರ್ಟ್ ಮೀನ್ಸ್ ವಾಟ್?
ಸೆಂಡಿಂಗ್ ಗೂಡ್ಸ್ ಟು ಅದರ್ ಕಂಟ್ರೀಸ್ ಆರ್ ವಿ ಕ್ಯಾನ್ ಸೇ ಸೆಲ್ಲಿಂಗ್ ಗೂಡ್ಸ್ ಟು ಅದರ್ ಕಂಟ್ರೀಸ್. ತುಂಬ ಸಿಂಪಲ್ ಆಗಿದೆ ನೋಡಿ. ಸೆಲ್ಲಿಂಗ್ ಗೂಡ್ಸ್ ಟು ಅದರ್ ಕಂಟ್ರೀಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೋರ್ಟ್. ಬೇರೊಂದು ದೇಶಕ್ಕೆ ಸರಕುಗಳನ್ನು ಮಾರಾಟ ಮಾಡೋದಕ್ಕೆ ನಾವು ಎಕ್ಸ್ಪೋರ್ಟ್ ಅಂತ ನಾವು ಕರಿತೀವಿ. ಇಂಪೋರ್ಟ್ ಪರ್ಚೇಸಿಂಗ್ ಗೂಡ್ಸ್ ಫ್ರಮ್ ಅನದರ್ ಕಂಟ್ರೀಸ್ ಅಥವಾ ಪರ್ಚೇಸಿಂಗ್ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್. ಬೇರೆ ದೇಶಗಳಿಂದ ವಸ್ತುಗಳನ್ನ ನಾವು ಖರೀದಿ ಮಾಡಿದ್ರೆ ಅದು ಇಂಪೋರ್ಟ್ ಅಥವಾ ಅದು ಆಮದು. ನಾವು ವಸ್ತುಗಳನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡಿದ್ರೆ ಅದು ಎಕ್ಸ್ಪೋರ್ಟ್, ರಫ್ತು ಅಂತೀವಿ. ಬೇರೆ ದೇಶಗಳಿಂದ ವಸ್ತುಗಳನ್ನ ಖರೀದಿ ಮಾಡಿಕೊಂಡ್ರೆ ಇಂಪೋರ್ಟ್ ಅಂತೀವಿ, ಅಂದರೆ ಆಮದು ಅಂತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಎಂಟರ್ಪೋರ್ಟ್. ದೇರ್ ಆರ್ ಸಮ್ ಕಂಟ್ರೀಸ್ ವಿಚ್ ವಿಲ್ ಇಂಪೋರ್ಟ್ ಗೂಡ್ಸ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್. ಕೆಲವೊಂದು ದೇಶಗಳಿದೆ, ಆ ದೇಶಗಳು ಏನು ಮಾಡುತ್ತೆ ಅಂದರೆ ಬೇರೆ ಯಾವುದೋ ದೇಶದಿಂದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಮತ್ತೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಸರ್ ಈ ಥರ ಕಂಟ್ರಿಗಳು ಇದೆಯಾ? 100% ಇದೆ. ಈಗ ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಬೆಸ್ಟ್ ಎಕ್ಸಾಂಪಲ್. ಸರ್ ಯಾಕೆ ಈ ಕೆಲಸ ಮಾಡ್ತಾರೆ ಕೆಲವು ಕಂಟ್ರಿಗಳು? ನೋಡಿ, ಕೆಲವು ಕಂಟ್ರಿಗಳಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೆ ಸಾಕಷ್ಟು ರಿಸೋರ್ಸಸ್ ಇರುತ್ತೆ, ಸಂಪನ್ಮೂಲಗಳು ಇರೋದಿಲ್ಲ. ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಸುಮಾರು ಸಂಪನ್ಮೂಲಗಳು ಬೇಕು. ವಿ ನೀಡ್ plenty of resources to produce a product. It may be in human resources, natural resources, or financial resources, or economic resources. So those countries which are in lack of resources they will go for interport. ಯಾವೆಲ್ಲ ದೇಶಗಳಲ್ಲಿ ಉತ್ಪಾದನೆಗೆ ಒಂದು ಅನುಕೂಲವಾದ ವಾತಾವರಣ ಇಲ್ಲ ಅಂಥ ದೇಶಗಳು ಉತ್ಪಾದನೆಗೆ ಹೋಗೋದಿಲ್ಲ, ಬದಲಾಗಿ ಅವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ಇನ್ನೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತವೆ. ಹಾಗಾದರೆ ಅದರ ಅರ್ಥ ಏನಪ್ಪ ಅಂದರೆ ಇಂಪೋರ್ಟಿಂಗ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್ ಈಸ್ ಕಾಲ್ಡ್ ಆಸ್ ಎಂಟರ್ಪೋರ್ಟ್. ಇಂಪೋರ್ಟಿಂಗ್ ಫ್ರಮ್ ಒನ್ ಕಂಟ್ರಿ ಅಂಡ್ ಎಕ್ಸ್ಪೋರ್ಟಿಂಗ್ ದ ಸೇಮ್ ಟು ಅನದರ್ ಕಂಟ್ರಿ ಈಸ್ ಕಾಲ್ಡ್ ಆಸ್ ಎಂಟರ್ಪೋರ್ಟ್. ನೋಡಿ, ಇಲ್ಲಿಂದ ಇಂಪೋರ್ಟ್ ಮಾಡ್ಕೋತಾರೆ, ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಎಂಟರ್ಪೋರ್ಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯಾವುದೋ ಒಂದು ವಸ್ತುನ ಇಂಪೋರ್ಟ್ ಮಾಡ್ಕೋತಾರೆ. ಯಾವುದು? ಶ್ರೀಲಂಕಾ ಆಗಿದೆ. ಶ್ರೀಲಂಕಾ ಇಂಡಿಯಾದಿಂದ ಕಾಟನ್, ಹತ್ತಿನ ಇಂಪೋರ್ಟ್ ಮಾಡ್ಕೊಂಡಿದೆ. ಅದೇ ಕಾಟನ್ ಅವರು ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಿದ್ರು. ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡ್ರು, ಅದೇ ವಸ್ತುನ ಅವ್ರು ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ದಿಸ್ ಟ್ರೇಡ್ ಈಸ್ ಕಾಲ್ಡ್ ಆಸ್ ಎಂಟರ್ಪೋರ್ಟ್. ನಾವು ಇಂಡಿಯನ್ ಆಗಿ ನಾವು ನಮ್ಮಲ್ಲಿ ಪ್ರೊಡಕ್ಷನ್ ಆದಂಥ ವಸ್ತುನ ಶ್ರೀಲಂಕಾಗೆ ಸೇಲ್ ಮಾಡಿದ್ರೆ ಅದು ನಮಗೆ ಎಕ್ಸ್ಪೋರ್ಟ್, ಅದು ಶ್ರೀಲಂಕಾಗೆ ಇಂಪೋರ್ಟ್. ನಾವು ಶ್ರೀಲಂಕಾದಿಂದ ಯಾವ್ದಾದ್ರು ವಸ್ತುಗಳನ್ನ ತರಿಸ್ಕೊಂಡ್ರೆ ಅದು ನಮಗೆ ಇಂಪೋರ್ಟ್, ಅದು ಶ್ರೀಲಂಕಾಗೆ ಎಕ್ಸ್ಪೋರ್ಟ್. ಶ್ರೀಲಂಕಾದವ್ರು ನಮ್ಮಿಂದ ವಸ್ತುಗಳನ್ನ ತರಿಸ್ಕೊಂಡು ಅದೇ ವಸ್ತುಗಳನ್ನ ಬೇರೆ ಯಾರಿಗೋ ಆಸ್ಟ್ರೇಲಿಯಾಗೋ ಅಮೆರಿಕಾಗೋ ಜಪಾನ್ಗೋ ಮಾರಿದ್ರೆ ಅದು ಎಂಟರ್ಪೋರ್ಟ್. ಅರ್ಥ ಆಯ್ತಾ? ನಾವು ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸೋದು ಎಕ್ಸ್ಪೋರ್ಟು, ಬೇರೆ ದೇಶಗಳಿಂದ ವಸ್ತುಗಳನ್ನ ತರಿಸ್ಕೊಳ್ಳೋದು ಇಂಪೋರ್ಟು. ಒಂದು ದೇಶದಿಂದ ವಸ್ತುಗಳನ್ನ ತರಿಸ್ಕೊಂಡು ಅದೇ ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸೋದು ಎಂಟರ್ಪೋರ್ಟ್. ಪರ್ಚೇಸಿಂಗ್ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್ ಈಸ್ ಕಾಲ್ಡ್ ಆಸ್ ಇಂಪೋರ್ಟ್. ಸೆಲ್ಲಿಂಗ್ ಗೂಡ್ಸ್ ಟು ಅದರ್ ಕಂಟ್ರೀಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೋರ್ಟ್. ಪರ್ಚೇಸಿಂಗ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್ ಈಸ್ ಕಾಲ್ಡ್ ಆಸ್ ಎಂಟರ್ಪೋರ್ಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟ್ರೇಡ್. ನೋಡಿ, ಕಾಮರ್ಸ್ನ ಒಂದು ಇಂಪಾರ್ಟೆಂಟ್ ಭಾಗವಾಗಿ ನಾವು ಟ್ರೇಡನ್ನು ಅಧ್ಯಯನ ಮಾಡಿದ್ರೆ ಇಷ್ಟು ನೀವು ತಿಳ್ಕೊಬೇಕಾಗುತ್ತೆ. ಟ್ರೇಡ್ ಇಸ್ ಕ್ಲಾಸಿಫೈಡ್ ಇಂಟು 2 types, ಇಂಟರ್ನಲ್, ಎಕ್ಸ್ಟರ್ನಲ್. ಇಂಟರ್ನಲ್ ಇಸ್ ಕ್ಲಾಸಿಫೈಡ್ ಇಂಟು 2 types, wholesale, retail. Then again external is classified into 3 types, export, import, then interport. Hope you understood. Then another activity of commerce, ಇನ್ನೊಂದು ಆಕ್ಟಿವಿಟಿ ಯಾವುದಪ್ಪ ಅಂದರೆ ಆಕ್ಸಿಲರೀಸ್ ಟು ಟ್ರೇಡ್, ವ್ಯಾಪಾರ ಪೂರಕಗಳು. ಒಂದು ವ್ಯಾಪಾರ, ಇನ್ನೊಂದು ವ್ಯಾಪಾರ ಪೂರಕಗಳು. ಸಿ ಇನ್ ಒನ್ ವರ್ಡ್ ವಿ ಕ್ಯಾನ್ ಸೇ ಆಕ್ಸಿಲರೀಸ್ ಟು ಟ್ರೇಡ್ ಅಂದರೆ ಏನಪ್ಪ ಅಂದರೆ ದೋಸ್ ಆಕ್ಟಿವಿಟೀಸ್ ವಿಚ್ ಅಸಿಸ್ಟ್ ಟ್ರೇಡ್. ಅಸಿಸ್ಟ್ ಅಂದರೆ ಹೆಲ್ಪ್ ಅಂತ, ಸಹಾಯ ಅಂತ. ದೋಸ್ ಆಕ್ಟಿವಿಟೀಸ್ ವಿಚ್ ಅಸಿಸ್ಟ್ ಟ್ರೇಡ್ ಆರ್ ಕಾಲ್ಡ್ ಆಸ್ ಆಕ್ಸಿಲರೀಸ್ ಟು ಟ್ರೇಡ್. ಯಾವೆಲ್ಲ ಚಟುವಟಿಕೆಗಳು ವ್ಯಾಪಾರಕ್ಕೆ ಸಹಾಯ ಮಾಡ್ತವೆ ಅವಕ್ಕೆ ನಾವು ವ್ಯಾಪಾರ ಪೂರಕಗಳು ಅಂತೀವಿ. ಯಾವೆಲ್ಲ ಚಟುವಟಿಕೆಗಳು ವ್ಯಾಪಾರಕ್ಕೆ ಸಹಾಯ ಮಾಡ್ತವೆ, ದೋಸ್ ಆಕ್ಟಿವಿಟೀಸ್ ವಿಚ್ ಅಸಿಸ್ಟ್ ಟ್ರೇಡ್ ಆರ್ ಕಾಲ್ಡ್ ಆಸ್ ಆಕ್ಸಿಲರೀಸ್ ಟು ಟ್ರೇಡ್. ಸರ್ ಹಾಗಾದರೆ ವ್ಯಾಪಾರ ಮಾಡೋದಕ್ಕೆ ಸಹಾಯ ಬೇಕಾ? 100% ಸಹಾಯ ಬೇಕು. ನಿಮಗೆ ಯಾವುದೇ ಸಹಾಯ ಇಲ್ಲದೆ ನೀವು ವ್ಯಾಪಾರ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಹೇಳ್ತೀನಿ, ಮುಂದೆ ಗೊತ್ತಾಗುತ್ತೆ. ಸರ್ ನಮ್ಗೆ ಯಾರು ಸಹಾಯನೂ ಬೇಡ, ನಮ್ಮ ಹತ್ರ ದುಡ್ಡಿದೆ, ಕಾಸಿದೆ, ಇನ್ನೊಂದು ಮತ್ತೊಂದಿದೆ, ಪ್ಲೇಸ್ ಇದೆ, ಸ್ಟೋರೇಜ್ ಇದೆ, ಏನೇ ಇದ್ರೂ ಕೂಡ ನಿಮಗೆ ಬೇರೆಯವ ಸಹಾಯ, ಬೇರೆ ಆಕ್ಟಿವಿಟಿಗಳ ಹೆಲ್ಪ್ ಬೇಕಾಗುತ್ತೆ. ಟ್ರೇಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಎಸ್ಪೆಷಲಿ ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಟ್ರೇಡ್, somehow you can manage internal trade. Especially in case of external trade, definitely you need help. Who will provide that help means auxiliaries to trade. ನಿಮಗೆ ಯಾರ ಸಹಾಯ ಮಾಡ್ತಾರಪ್ಪ ಅಂದರೆ ವ್ಯಾಪಾರ ಪೂರಕಗಳು. Those activities which help trade are called as auxiliaries to trade. ಹಾಗಾದರೆ ಯಾವುದು ಆಕ್ಸಿಲರೀಸ್ ಅಂದರೆ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಏನು ಟರ್ಷಿಯರಿ ಇಂಡಸ್ಟ್ರಿ ನಾನು ಹೇಳಿದೆ ನಿಮಗೆ. ಟರ್ಷಿಯರಿ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಬರ್ತವೆ ಅಂದರೆ ನಾನು ಹೇಳಿದೆ ನಿಮಗೆ, ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟೇಷನ್, ಇನ್ಶೂರೆನ್ಸ್, ವೇರ್ಹೌಸಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್. ಓಕೆ, ದೀಸ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ಕಾಮರ್ಸ್ ಅಂತ ನಾನು ಅಲ್ಲೂ ಕೂಡ ಹೇಳಿದೆ ನಿಮಗೆ. ಅವು ಕಾಮರ್ಸ್ನಲ್ಲಿ ಬರ್ತವೆ, ವಾಣಿಜ್ಯದಲ್ಲಿ ಬರ್ತವೆ, ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿದೆ. ಸೊ ಇಲ್ಲಿ ಬಂದಿದ್ದಾವೆ, ಈಗ ಮಾತಾಡೋದ್ರ ಬಗ್ಗೆ. ಆಕ್ಸಿಲರೀಸ್ ಟು ಟ್ರೇಡ್, ಒನ್ ಬೈ ಒನ್ ಲೆಟ್ ಅಸ್ ಡಿಸ್ಕಸ್. ಬ್ಯಾಂಕಿಂಗ್ ಅಂದರೆ ಗೊತ್ತಿದೆ. ಬ್ಯಾಂಕ್ ಏನಕ್ಕಿದೆ? ವಾಟ್ ಇಸ್ ಬ್ಯಾಂಕ್?
ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು, ನಿಮ್ಮದು ಬ್ಯಾಂಕ್ ಅಂದರೆ ಗೊತ್ತಿರುತ್ತೆ. ಬ್ಯಾಂಕ್ ಇಸ್ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ಸ್ money from the public in the form of deposits and gives loans and gives money in the form of loans and advances. ಬ್ಯಾಂಕ್ ಅಂದರೆ ಒಂದು ಹಣಕಾಸು ಒಂದು ಸಂಸ್ಥೆ, ಅದು ಜನರಿಂದ ಡೆಪಾಸಿಟ್ಸ್ ಮುಖಾಂತರ ಹಣವನ್ನು ರಿಸೀವ್ ಮಾಡಿಕೊಳ್ಳುತ್ತೆ ಮತ್ತು ಸಾಲದ ರೂಪದಲ್ಲಿ ಹಣವನ್ನು ಜನಗಳಿಗೆ ಕೊಡುತ್ತೆ. ಇಲ್ಲಿ ಯಾಕಪ್ಪ ಬಂತು ಬ್ಯಾಂಕಿಂಗ್ ಅಂದರೆ, ಬ್ಯಾಂಕಿಂಗ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಕ್ಸಿಲರಿ ವಿಚ್ ಅಸಿಸ್ಟ್ ಟ್ರೇಡ್. ವ್ಯಾಪಾರ ಮಾಡಬೇಕು ಅಂದರೆ ನೋಡಿ ಬ್ಯಾಂಕ್ ಬೇಕೇ ಬೇಕು, ಅಥವಾ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಅಂತ ನಾವು ಹೇಳ್ತೀವಿ. ಯು ಕ್ಯಾನ್ ಸೇ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್. ಬ್ಯಾಂಕಿಂಗ್ ಮತ್ತು ಹಣಕಾಸು ನೋಡಿ, ಯಾರೇ ವ್ಯಾಪಾರ ಮಾಡಲಿ ಅವ್ರಿಗೆ ಮನಿ ಅನ್ನೋದು ಬೇಕೇ ಬೇಕು. ಸೊ ಬ್ಯಾಂಕಿಂಗ್ ವಿಲ್ ಪ್ರೊವೈಡ್ಸ್ ದ ನೆಸೆಸರಿ ಫಂಡ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಡೂ ಟ್ರೇಡ್. ವ್ಯಾಪಾರ ಮಾಡೋದಕ್ಕೆ ಬೇಕಾಗಿರುವಂತಹ ಹಣಕಾಸಿನ ಸೌಲಭ್ಯವನ್ನು ಯಾರು ಕೊಡ್ತಾರಪ್ಪ ಅಂದರೆ ಬ್ಯಾಂಕ್ಗಳು ಕೊಡ್ತವೆ. ಸೊ ಬ್ಯಾಂಕಿನ ಮೇನ್ ಇಂಟೆನ್ಷನ್ ಅಥವಾ ಮೇನ್ ಕೆಲಸ ಏನು, ಅಥವಾ ಬ್ಯಾಂಕ್ಗಳು ಯಾವ ಥರ ಹೆಲ್ಪ್ ಮಾಡ್ತವೆ ಟ್ರೇಡ್ಗೆ ಅಂದರೆ, ಬ್ಯಾಂಕ್ಸ್ ವಿಲ್ ಪ್ರೊವೈಡ್ ದ ನೆಸೆಸರಿ ಫಂಡ್ಸ್ ವಿಚ್ ಈಸ್ ರಿಕ್ವೈರ್ಡ್ ಟು ಡೂ ಟ್ರೇಡ್. ಟ್ರೇಡ್ನ ಮಾಡೋದಕ್ಕೆ ಏನು ಹಣಕಾಸು ಬೇಕು ಆ ಸಹಾಯವನ್ನು, ಹಣಕಾಸಿನ ಕೊರತೆಯನ್ನು ನೀಗಿಸೋದು ಯಾರಪ್ಪ ಕೆಲಸ ಅಂದರೆ ಬ್ಯಾಂಕಿಂಗ್. ಬ್ಯಾಂಕ್ ಏನು ಸಹಾಯ ಮಾಡುತ್ತೆ, ಹಣಕಾಸನ್ನು ಕೊಡುತ್ತೆ. ಏನಕ್ಕೆ, ವ್ಯಾಪಾರಕ್ಕೆ. ಆ ಥರ ಸಹಾಯ ಮಾಡುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಟ್ರಾನ್ಸ್ಪೋರ್ಟೇಷನ್. ನೋಡಿ, ಟ್ರಾನ್ಸ್ಪೋರ್ಟೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಆಕ್ಸಿಲರಿ ಟು ಟ್ರೇಡ್ ವಿಚ್ ವಿಲ್ ಅಸಿಸ್ಟ್ ಟ್ರೇಡ್. ಸಿ, some goods will produce in some other part of country. For example, tea will be produced in Assam, or we can say cotton will be produced in West Bengal, or we can say jute in produced in West Bengal, cotton will produce in Maharashtra. See, ಈಗ ಅಲ್ಲಿ ಪ್ರೊಡಕ್ಷನ್ ಆದಂತಹ, ನಾನು ಹೇಳಿದೆ ಅಸ್ಸಾಮಲ್ಲಿ ಟೀ ಪ್ರೊಡಕ್ಷನ್ ಮಾಡ್ತಾರೆ ಅಂದೆ. ಆ ಟೀ ಅನ್ನೋದು ಅಸ್ಸಾಂ ಅವ್ರು ಮಾತ್ರ ಕುಡಿಯೋದ, ಎಲ್ಲರೂ ಕುಡಿತಾರ? ಟೀ ಈಸ್ ರಿಕ್ವೈರ್ಡ್ ಬೈ ಆಲ್ ದ ಪರ್ಸನ್ಸ್ ಹೂ ಆರ್ ರಿಸೈಡಿಂಗ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿರೋ ಒಬ್ಬ ಮನುಷ್ಯರಿಗೆ ಏನು ಬೇಕಾಗುತ್ತೆ, ಟೀ ಬೇಕಾಗತ್ತೆ. ಸೊ ಅಲ್ಲಿ ಪ್ರೊಡಕ್ಷನ್ ಮಾಡಿದಂಥ ಟೀನ ಇಲ್ಲಿರೋ ಗ್ರಾಹಕರಿಗೆ ತಲುಪಬೇಕು ಅಂದರೆ ಏನು ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕೇ ಬೇಕು. ವಿತೌಟ್ ದ ಹೆಲ್ಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ವೈಲಿ ಇಂಪಾಸಿಬಲ್ ಟು ಮೂವ್ goods and services from one place to another place, including raw materials. ನಾನು ಯಾವಾಗಲೇ ಇಂಡಸ್ಟ್ರಿಯಲ್ಲಿ ಹೇಳಿದೆ, ರಾ ಮೆಟೀರಿಯಲ್ಸ್ನ ಫಿನಿಶ್ಡ್ ಗುಡ್ಸಾಗಿ ಕನ್ವರ್ಟ್ ಮಾಡುತ್ತೆ ಅಂತ. ಸೊ ರಾ ಮೆಟೀರಿಯಲ್ನ ಫ್ಯಾಕ್ಟ್ರಿಗೆ ತೊಗೊಳೋದಕ್ಕೆ ಅಥವಾ ಪ್ರೊಡಕ್ಷನ್ ಸೆಂಟ್ರಿಗೆ ತೊಗೊಳೋದಕ್ಕೆ, ಪ್ರೊಡಕ್ಷನ್ ಆದಂಥ ಗೂಡ್ಸ್ನ ಮಾರ್ಕೆಟಿಗೆ ತೊಗೊಳೋದಕ್ಕೆ ನಮಗೇನು ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕು. ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಸರಕು ಮತ್ತು ಸೇವೆಗಳನ್ನ ಒಂದು ಕಡೆ ಇನ್ನೊಂದು ಕಡೆಗೆ ನಾವು ಸಾಗಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ಸ್ ದ ಟ್ರೇಡ್ ಬೈ ಟ್ರಾನ್ಸ್ಫರಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಏನು ಸಹಾಯ ಮಾಡುತ್ತೆ, ಒಂದು ವಸ್ತುಗಳನ್ನು ಅಥವಾ ಕಚ್ಚಾ ವಸ್ತುಗಳನ್ನ ಅಥವಾ ಸಿದ್ಧ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು, ಟ್ರಾನ್ಸ್ಪೋರ್ಟೇಷನ್. ನೆಕ್ಸ್ಟ್ ಒನ್, ಇನ್ಶೂರೆನ್ಸ್ ಅಥವಾ ವಿಮೆ ಅಂತ ನಾವು ಹೇಳ್ತೀವಿ. ಇನ್ಶೂರೆನ್ಸ್ ಯಾಕೆ ಬೇಕು? ಸಿ, ಇನ್ಶೂರೆನ್ಸ್ ಈಸ್ ಅನದರ್ ಇಂಪಾರ್ಟೆಂಟ್ ಆಕ್ಸಿಲರಿ ಟು ಟ್ರೇಡ್ ವಿಚ್ ಇಟ್ ವಿಲ್ ಬೆನಿಫಿಟ್ ದ ಟ್ರೇಡ್. ಹೌ, ಹೇಗೆ ಅಂತಂದ್ರೆ, ಸೊ ಬಿಸ್ನೆಸ್ ರಿಸ್ಕ್ ಅಂತ ನಿಮಗೆ ಗೊತ್ತಿರಬೇಕು, ಅದು ಟ್ರೇಡ್ ರಿಸ್ಕ್ ಗೊತ್ತಿರಬೇಕು. ವಿಮೆ ಸಾಮಾನ್ಯವಾಗಿ ಏನಕ್ಕೆ ಮಾಡಿಸ್ತಾರೆ, ಟು ಕಾಂಪನ್ಸೇಟ್ ದ ಲಾಸ್. ನೋಡಿ, ಇನ್ಶೂರೆನ್ಸ್ ಇರೋದು ನಿಮಗೆ ಲಾಭ ಮಾಡ್ಕೊಡೋದಕ್ಕಲ್ಲ, ಟು ಕಾಂಪನ್ಸೇಟ್ ದ ಲಾಸ್, ನಷ್ಟವನ್ನು ತುಂಬಿಕೊಡೋದಕ್ಕೆ. ಇನ್ಶೂರೆನ್ಸ್ ಅಥವಾ ವಿಮೆ ಇರೋದು ನಷ್ಟವನ್ನು ತುಂಬಿಕೊಡೋದಕ್ಕೆ. ನೋಡಿ, ವ್ಯಾಪಾರ ಅಂದರೆ ಅಲ್ಲಿ ನಷ್ಟ ಭಯ ಅನ್ನೋದು ಸರ್ವೇ ಸಾಮಾನ್ಯ. ಸೊ ಟ್ರೇಡ್ ರಿಸ್ಕ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಕ್ಸಿಡೆಂಟ್ಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಥೆಫ್ಟ್ ಆಗಿರ್ಬೋದು. ನೀವು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿರ್ತೀರ, ಅದಕ್ಕೆ ಬೆಂಕಿ ಅನಾಹುತ ಆಗ್ಬೋದು, ಕಳ್ತನ ಆಗ್ಬೋದು. ನೀವು ಒಂದು ಕಡೆ ಇನ್ನೊಂದು ಕಡೆ ವಸ್ತುಗಳನ್ನ ಸಾಗಿಸ್ತಾ ಇದ್ದೀರಾ, ರೋಡಲ್ಲಿ ಆಕ್ಸಿಡೆಂಟ್ ಆಗಿ ನಿಮ್ಮ ವಸ್ತುಗಳು ಡೆಸ್ಟ್ರಾಯ್ ಆಗ್ಬೋದು, ಹಾಳಾಗ್ಬೋದು. ಇದಕ್ಕೆಲ್ಲ ನಿಮ್ಗೇನು ಬೇಕು, ಪರಿಹಾರ ಬೇಕು. ಆ ಪರಿಹಾರ ಕೊಡೋ ಕೆಲಸ ಯಾರು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್. ಇನ್ಶೂರೆನ್ಸ್ ವಿಲ್ ಕಾಂಪನ್ಸೇಟ್ ದ ಲಾಸ್ ವಿಚ್ ಇಸ್ ಇನ್ಕರ್ಡ್ ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್. ಕೆಲವೊಂದು ಸನ್ನಿವೇಶಗಳಿಗೆ ನಿಮ್ಗೇನು ಲಾಸ್ ಆಗುತ್ತೆ, ಆ ಒಂದು ಲಾಸ್ನ ತುಂಬಿಕೊಡೋದಕ್ಕೆ ನಿಮಗೆ ಇನ್ಶೂರೆನ್ಸ್ ಬೇಕು. ಹಾಗಾದರೆ ಇನ್ಶೂರೆನ್ಸ್ ಏನಪ್ಪ ಸಹಾಯ ಅಂತಂದರೆ, ನಿಮಗಾಗೋ ನಷ್ಟವನ್ನು ಅವರು ತುಂಬಿಕೊಡ್ತಾರೆ, ಅದು ಅವ್ರು ಮಾಡೋ ಸಹಾಯ. ಇವ್ರು ಮಾಡೋ ಸಹಾಯ ಹಣ ಕೊಡ್ತಾರೆ, ಇವರು ಸಾಗಿಸೋದಕ್ಕೆ ಸಹಾಯ ಮಾಡ್ತಾರೆ, ಇವರು ಪರಿಹಾರ ಕಟ್ಕೊಡ್ತಾರೆ. ಒನ್ ಮೋರ್ ಆಕ್ಸಿಲರಿ ಈಸ್ ವೇರ್ ಹೌಸಿಂಗ್. ಸಿ, ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ವಿಲ್ ಇಮಿಡಿಯೇಟ್ಲಿ ನಾಟ್ ಸೋಲ್ಡ್. ನಾವು ಗೂಡ್ಸನ್ನು ಪ್ರೊಡಕ್ಷನ್ ಮಾಡಿದ ತಕ್ಷಣ ಸೇಲ್ ಮಾಡೋಕ್ಕೆ ಸಾಧ್ಯ ಇದೆಯಾ? ನಾವು ಪ್ರೊಡಕ್ಷನ್ ಮಾಡಿದ ವಸ್ತುಗಳನ್ನು ರೆಡಿ ಇರೋದಿಲ್ಲ ಜನಗಳು ತೊಗೊಳೋದಕ್ಕೆ. ವಿ ಹ್ಯಾವ್ ಟು ಸ್ಟೋರ್ ಇಟ್ ಫಾರ್ ಸಮ್ ಟೈಮ್. ನಾವು ಕೆಲವು ಸಮಯದವರೆಗೂ ಅವನ್ನ ಸ್ಟೋರ್ ಮಾಡಬೇಕು. ನಾವು ಜನಗಳು ಈಗ ಯಾರೋ ಒಂದು ಕಾರ್ ಬೇಕು ಅಂತ ಬಂದಿದ್ದಾರೆ, ಕಾರ್ ಕೇಳ್ಕೊಂಡು ಬಂದಿದ್ದಾರೆ, ಅವ್ರು ಕೇಳಿದ ತಕ್ಷಣ ನಾವು ಕಾರ್ ಪ್ರೊಡಕ್ಷನ್ ಮಾಡಿ ಕೊಡೋಕ್ಕಾಗತ್ತಾ? ಅವತ್ತೇನೆ ಇಸ್ ಹೈಲಿ ಇಂಪಾಸಿಬಲ್. ಬೈಕ್ ಕೇಳ್ತಾ ಇದ್ದಾರೆ, ಬಾಗಿಲಲ್ಲಿ ನಿಲ್ಸ್ಕೊಂಡು ನಾವು ಬೈಕ್ ಕೊಡೋಕ್ಕಾಗತ್ತಾ? ಹೈಲಿ ಇಂಪಾಸಿಬಲ್. ನಾವೇನು ಮಾಡಬೇಕು, ವಸ್ತುಗಳನ್ನು ಪ್ರೊಡಕ್ಷನ್ ಮಾಡಿ ಸ್ಟೋರ್ ಮಾಡಬೇಕು, ಸೇಫ್ಟಿ ಸ್ಟೋರ್ ಮಾಡಬೇಕು. ನಾವು ಒಂದು ಸ್ಟೋರೇಜ್ಗೆ ಜಾಗ ಬೇಕು, ಸೇಫ್ಟಿ ಇರುವಂಥ ಒಂದು ಪ್ಲೇಸ್ ಬೇಕು. ನಾವು ಪ್ರೊಡಕ್ಷನ್ ಮಾಡಿದಂತಹ ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕೆ ಒಂದು ಜಾಗ ಬೇಕು. ಆ ಜಾಗದ ಸಹಾಯವನ್ನು ಯಾರು ಮಾಡ್ತಾರೆ, ಆ ಪ್ಲೇಸ್ ಸಹಾಯ ಯಾರು ಮಾಡ್ತಾರಪ್ಪ ಅಂದರೆ ವೇರ್ ಹೌಸಿಂಗ್. ಅಂದರೆ ನಾವೇನು ಗೋಡೌನ್ ಅಂತ ಕರಿತೀರಲ್ಲ, ಗೋಡೌನ್ ನಥಿಂಗ್ ಬಟ್ ವೇರ್ ಹೌಸಿಂಗ್, ದಾಸ್ತಾನುಗಾರಿಕೆ. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಟು ಸ್ಟೋರ್ ದ ಗೂಡ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಅಂಟಿಲ್ ದೇ ಆರ್ ಡೆಲಿವರ್ಡ್. ವಸ್ತುಗಳು ಡೆಲಿವರಿ ಆಗೋವರೆಗೂ ಅವುಗಳನ್ನ ನಾವು ಒಂದು ಕಡೆ ಇಡೋದಕ್ಕೆ ನಮಗೆ ಒಂದು ಜಾಗದ ಅವಶ್ಯಕತೆ ಇರುತ್ತೆ. ಆ ಜಾಗನ ಯಾರು ಪ್ರೊವೈಡ್ ಮಾಡಿಕೊಡ್ತಾರಪ್ಪ ಅಂದರೆ ವೇರ್ ಹೌಸಿಂಗ್. ಓಕೆ, ದ ಲಾಸ್ಟ್ ಒನ್, ಅಡ್ವರ್ಟೈಸಿಂಗ್, ಜಾಹೀರಾತು.
ಅಡ್ವರ್ಟೈಸಿಂಗ್ ವಿಲ್ ಹೆಲ್ಪ್ಸ್ ಟು ಗಿವ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ ಟು ದ ಕಸ್ಟಮರ್. ನಾವು ಯಾವುದೋ ಒಂದು ವಸ್ತುನ ಉತ್ಪಾದನೆ ಮಾಡಿದ್ದೀವಿ ಅಂತ ಜನಗಳಿಗೆ ಗೊತ್ತಾಗಬೇಕಲ್ವಾ. ನಾವು ಉತ್ಪಾದನೆ ಮಾಡಿರೋ ವಸ್ತು ಏನು, ಅದು ಯಾವ ಥರ ಬಳಸ್ಕೊಬೇಕು, ಅದರ ಗುಣಲಕ್ಷಣಗಳೇನು, ಇದು ಜನಗಳಿಗೆ ಗೊತ್ತಾಗಬೇಕು. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರೀಚ್ ಎವರಿ ಕಸ್ಟಮರ್ ಆನ್ ದೇರ್ ಹೋಮ್. ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಕಸ್ಟಮರ್ಗಳನ್ನ ಈ ಥರ ನಮ್ಮ ವಸ್ತು ಇದೆ ತಗೊಳ್ಳಿ, ಈ ಥರ ಫೀಚರ್ ಇದೆ ತಗೊಳ್ಳಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಅದ್ರ ಬದಲು ಮ್ಯಾನುಫ್ಯಾಕ್ಚರರ್ ಏನು ಮಾಡ್ಬೋದು ಅಂದರೆ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋ ಮುಖಾಂತರ ಅಟ್ ಎ ಟೈಮ್ ಮಾಸ್ ತುಂಬ ಜನಕ್ಕೆ ಒಂದೇ ಸಲ ವಸ್ತುವಿನ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಸೊ ಅಡ್ವರ್ಟೈಸಿಂಗ್ ಅನ್ನೋದು ಇನ್ನೊಂದೇನು ಸಹಾಯ ಮಾಡುತ್ತೆ ಅಂದರೆ, ಅಡ್ವರ್ಟೈಸಿಂಗಿಂದ ಕಡಿಮೆ ಅವಧಿಯಲ್ಲಿ ಉತ್ಪಾದಕರು ಅಥವಾ ಮ್ಯಾನುಫ್ಯಾಕ್ಚರರ್ಸು ಎಲ್ಲ ಜನಗಳನ್ನ ರೀಚ್ ಆಗ್ಬೋದು. ಈ ಥರ ನಮ್ಮದೊಂದು ವಸ್ತು ಪ್ರೊಡಕ್ಷನ್ ಮಾಡಿದ್ದೀವಿ, ಇದನ್ನು ಈ ಥರ ಇದೆ, ಬೇಕಾದರೆ ತಗೊಳ್ಳಿ ಅನ್ನೋ ಒಂದು ವಿಷಯವನ್ನು ಅವರು ಹಂಚ್ಕೋಬೋದು. ಹಾಗಾಗಿ ನೋಡಿ, ಈ ಆಕ್ಸಿಲರೀಸ್ ಇಲ್ದಲೆ ನಾವು ಟ್ರೇಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಟ್ರೇಡ್ ಮಾಡಬೇಕಂದ್ರೆ ಹಣ ಬೇಕು, ಬ್ಯಾಂಕ್ನವ್ರು ಕೊಡ್ತಾರೆ. ಟ್ರೇಡ್ ಮಾಡೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬೇಕು, ಟ್ರಾನ್ಸ್ಪೋರ್ಟೇಷನ್ ಪ್ರೊವೈಡ್ ಮಾಡುತ್ತೆ. ಲಾಸ್ ಆದರೆ ನಮಗೆ ಪರಿಹಾರ ಬೇಕು, ಕಾಂಪನ್ಸೇಷನ್ ಬೇಕು, ಇನ್ಶೂರೆನ್ಸ್ ಕೊಡುತ್ತೆ. ನಮಗೆ ನಾವು ಪ್ರೊಡಕ್ಷನ್ ಮಾಡೋಂಥ ವಸ್ತುಗಳನ್ನ ಸೇಲ್ ಆಗೋವರೆಗೂ ನಮಗೆ ಸ್ಟೋರ್ ಮಾಡೋಕ್ಕೆ ಜಾಗ ಬೇಕು, ವೇರ್ ಹೌಸಿಂಗ್ ಕೊಡುತ್ತೆ ನಿಮಗೆ. ನಾವು ಉತ್ಪಾದನೆ ಮಾಡಿದಂಥ ವಸ್ತುಗಳ ಬಗ್ಗೆ ಜನಗಳಿಗೆ ಹೇಳೋದಕ್ಕೆ ಏನಾದ್ರು ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಏನೋ ಒಂದು ಎಲಿಮೆಂಟ್ ಬೇಕು. ದಟ್ ಎಲಿಮೆಂಟ್ ಈಸ್ ಅಡ್ವರ್ಟೈಸಿಂಗ್. ಸೊ ಈ ಒಂದು ಆಕ್ಸಿಲರೀಸು ದೇ ವಿಲ್ ಹೆಲ್ಪ್ ಟ್ರೇಡ್ ಆರ್ ಅಸಿಸ್ಟ್ ಟ್ರೇಡ್. ಅದಕ್ಕೆ ನಾವು ಅವನ್ನ ಆಕ್ಸಿಲರೀಸ್ ಟು ಟ್ರೇಡ್ ಅಂತೀವಿ. ನಾವು ಯಾವುದೇ ವ್ಯಾಪಾರ ಮಾಡೋದು ಕೂಡ ನಮಗೆ ಸಹಾಯ ಮಾಡುವಂಥವನ್ನ ನಾವು ಆಕ್ಸಿಲರೀಸ್ ಟು ಟ್ರೇಡ್ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾಮರ್ಸ್. ಇದು ವಾಣಿಜ್ಯದ ಬಗ್ಗೆ. ವಾಣಿಜ್ಯದಲ್ಲಿ 2 ವಿಧಗಳಿದೆ, ಒಂದು ವ್ಯಾಪಾರ, ಇನ್ನೊಂದು ವ್ಯಾಪಾರ ಪೂರಕಗಳು. ಹೋಪ್ ಯು ಅಂಡರ್ಸ್ಟುಡ್ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ಕಾಮರ್ಸ್. ಸೊ ದಿಸ್ ಈಸ್ ಅಬೌಟ್ the various types, or we can say various parts of commerce. Hope you understood. Okay, thank you.